ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕುಮಾರರ ಪ್ರೇಮ ವಿವಾಹ ಆ ಕಾಲದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಆ ಕಾಲದಲ್ಲಿ ಅದೊಂದು ಕ್ರಾಂತಿಕಾರಿ ಮದುವೆ ಸರಿ. ಈಗಿನಂತೆ ಅಂತರ್ಜಾತಿ ವಿವಾಹಗಳು ಸಾಮಾನ್ಯವಾಗಿರಲಿಲ್ಲ. ಕುಮಾರರ ಕೈ ಹಿಡಿದ ಭಾನುಮತಿ ಕಂಸ ಸುಶಿಕ್ಷಿತರಾಗಿದ್ದರು. ಕುಮಾರರ ಆಶಯಗಳನ್ನು ಅರಿತು ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುವ ಸತಿಯಾಗಿದ್ದರು. ಆ ಕಾಲದಲ್ಲಿ ಆದರ್ಶ ಗೃಹಿಣಿ ಎನಿಸಿಕೊಂಡವರು. ಒಂದರ್ಥದಲ್ಲಿ ಭಾನುಮತಿ ಕಂಸ ಕುಮಾರರಿಗೆ ಪುನರ್ಜನ್ಮ ನೀಡಿದ ಮಹಾತಾಯಿ. ಕುಮಾರರು ಕೆಲವು ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲಿದಾಗ ಅವರನ್ನು ಉಪಚರಿಸಿದವರು. ಆ ಸಮಯದಲ್ಲಿ ಆಕೆ ತೋರಿದ ಧೈರ್ಯ ಸಂಯಮ ಅನನ್ಯ. ಸಹಿಸಿದ ಕಷ್ಟಗಳು ಅಪಾರ. ಸಂಸಾರದ ರಥವನ್ನು ಮುನ್ನಡೆಸುವುದರ ಜೊತೆಗೆ ಕುಮಾರರ ಉಪಚಾರ ಔಷಧಿಗಳಿಗೂ ಆಕೆ ಹಣವನ್ನು ಹೊಂದಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಅದನ್ನಾಕೆ ಯಶಸ್ವಿಯಾಗಿ ನಿಭಾಯಿಸಿದ ಕಾರಣಕ್ಕೆ ಕುಮಾರರು ಮತ್ತೆ ಹಾಡುವಂತಾಯಿತು. ಕುಮಾರರನ್ನು 5 ವರ್ಷಗಳ ಕಾಲ ಹಾಡದಂತೆ ತಡೆದ ಆ ಘನಘೋರ ಕಾಯಿಲೆ ಯಾವುದು? ಭಾನುಮತಿ ಕಂಸ ಸಾವಿತ್ರಿಯಾಗಿ ಪತಿಯನ್ನು ಸಾವಿನ ದವಡೆಯಿಂದ ಮರಳಿ ಕರೆತರುವಲ್ಲಿ ಪಟ್ಟ ಪರಿಶ್ರಮ ಎಂಥದ್ದು? ಇವೆಲ್ಲ ಕುಮಾರರ ಜೀವನದಲ್ಲಿ ನಡೆದ ಅತ್ಯಂತ ಕಷ್ಟದ ದಿನಗಳನ್ನು ತಂದೊಡ್ಡಿದ ಪ್ರಸಂಗಗಳು. ಇವುಗಳ ವಿವರವನ್ನು ಹೇಳುವುದಕ್ಕೆ ಎಂದಿನಂತೆ ನಮ್ಮೊಂದಿಗಿದ್ದಾರೆ ಲೇಖಕ ಶಿರೀಶ್ ಜೋಶಿಯವರು. ಬನ್ನಿ, ಕುಮಾರರ ಜೀವನದ ವಿಷಾದ ರಾಗಯದ ಸ್ವರಯಾನ ಮಾಡೋಣ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ. ನಮ್ಮ ವಾಹಿನಿಗೆ ನಿಮ್ಮ ಬೆಂಬಲವಿರಲಿ. ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಎಲ್ಲ ನೋಡುಗ ಬಳಗಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಕುಮಾರ್ ಗಂಧರ್ವರಿಗೆ ಮದುವೆಯಾಗಿ 8 ತಿಂಗಳಾಗಿತ್ತು. ಕಲ್ಕತ್ತಾದೊಳಗೆ ಅವರ ಕಾರ್ಯಕ್ರಮ. ಸಂಗೀತ ಲೋಕದ ದಿಗ್ಗಜರು ಅನ್ನಿಸ್ಕೊಂಡಂಥವರೆಲ್ಲ ಆ ಕಾರ್ಯಕ್ರಮವನ್ನು ಕೇಳಿಕ್ಕೆ ಬಂದಿದ್ದರು. ಯಾಕಂತಂದರೆ ಮೊದಲೆಲ್ಲ ದೊಡ್ಡ ದೊಡ್ಡ ಕಲಾವಿದರ ನಕಲು ಮಾಡಿ ಹಾಡ್ತಕ್ಕಂಥ ಬಾಲಕ ಈಗ ಕುಮಾರ್ ಗಂಧರ್ವ ಅನ್ನೋ ಹೆಸರಿನಿಂದ ಪ್ರೌಢ ದರ್ಜೆ ಗಾಯಕನಾಗಿ, ಯುವ ಗಾಯಕನಾಗಿ, ಭರವಸೆಯ ಗಾಯಕನಾಗಿ ತನ್ನ ಕಾರ್ಯಕ್ರಮವನ್ನು ಗುರುಗಳಿಂದ ಕಲಿತಿರ್ತಕ್ಕಂಥ ರಾಗಗಳನ್ನು ಸ್ವತಂತ್ರವಾಗಿ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನುವಂಥ ಕುತೂಹಲ ಆ ಕೋಲ್ಕತ್ತಾ ಭಾಗದ ಎಲ್ಲ ಜನರಿಗೂ ಇತ್ತು. ಹೀಗಾಗಿ ಅನೇಕ ದಿಗ್ಗಜರು ಆ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದರು. ಎಂದಿನಂತೆ ಕುಮಾರ್ ಗಂಧರ್ವರು 2 ಭವ್ಯವಾದ ತಂಬೂರಿಗಳ ನಡುಕೆ ವಿರಾಜಮಾನರಾದರು. ಒಂದು ಕಡೆ ತಬಲಾದವರು, ಇನ್ನೊಂದು ಕಡೆ ಹಾರ್ಮೋನಿಯಂದವರು. ಒಳ್ಳೆಯ ರಾಜಗಾಂಭೀರ್ಯದಿಂದ, ರಾಜ ಟಿವಿಯಿಂದ ಕುಮಾರ್ ಗಂಧರ್ವರು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಕಾರ್ಯಕ್ರಮ ಶುರು ಆಗಿ ಸ್ವಲ್ಪ ಹೊತ್ತಾಗಿರ್ಬೇಕು. ಇನ್ನೇನು ಕಾರ್ಯಕ್ರಮ ರಂಗ ತಗೋಬೇಕು ಅನ್ನುವಷ್ಟರೊಳಗೆ ಇದ್ದಕ್ಕಿದ್ದಂಗೆ ಕುಮಾರ್ ಗಂಧರ್ವರು ವೇದಿಕೆ ಮೇಲೆ ಕುಸಿದು ಬೀಳ್ತಾರೆ. ಏನಾಯ್ತು ಅನ್ನೋದ್ರಾಗ ಕುಮಾರ್ ಗಂಧರ್ವರ ಇನ್ನೇನು ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತಲುಪಿಬಿಡ್ತಾರೆ. ಆಗ ಅಲ್ಲಿದ್ದಂಥ ಹಿರಿಯ ಗಾಯಕಿ ಹೀರಾಬಾಯಿ ಬಡೋದೇಕರ್ ಮತ್ತು ಹಿರಿಯ ಗಾಯಕ ಓಂಕಾರನಾಥ್ ಠಾಕೂರ್ ಅವರು ತಕ್ಷಣ ವೇದಿಕೆ ಮೇಲೆ ಧಾವಿಸಿ ಬಂದು ಕುಮಾರ್ ಗಂಧರ್ವರನ್ನು ಉಪಚಾರ ಮಾಡ್ತಾರೆ. ಆ ಕ್ಷಣಕ್ಕೆ ಕುಮಾರ್ ಗಂಧರ್ವರು ಸುಧಾರಿಸ್ಕೊಳ್ತಾರೆ, ಆದರೆ ಹಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗೋದಿಲ್ಲ. ಅವರನ್ನು ಮುಂಬೈಗೆ ಕರ್ಕೊಂಬರ್ತಾರೆ. ಮುಂಬೈದೊಳಗೆ ಡಾಕ್ಟರ್ ಸಾಠೆ ಅನ್ನೋವರು ಅವರನ್ನು ತಪಾಸ್ ಮಾಡ್ತಾರೆ. ತಪಾಸ್ ಮಾಡಿದ ನಂತರ ಅವ್ರು ಹೇಳ್ತಾರೆ, ಕುಮಾರ ಗಂಧರ್ವರ ಎಡಗಡೆಯ ಪುಪ್ಪುಸ ಆಕುಂಚನಗೊಂಡಿದೆ, ಹೀಗಾಗಿ ಅವ್ರಿಗೆ ಇನ್ಮೇಲೆ ಹಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ. ಡಿಸೆಂಬರ್ 1947ರಿಂದ ಜನವರಿ 1948ರವರೆಗೆ ಸುಮಾರು 2 ತಿಂಗಳ ಕಾಲ ಡಾಕ್ಟರ್ ಆರ್ ವಿ ಸಾಠೆ ಅವರು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಅವ್ರಿಗೆ. ಏನಂತಂದರೆ, ಈ ಮುಂಬೈ ಹವಾಮಾನದೊಳಗೆ ಸಾಕಷ್ಟು ಉಪ್ಪಿನಾಂಶ ಮತ್ತು ಹ್ಯುಮಿಡಿಟಿ ಇರೋದರಿಂದ ನಿಮಗೆ
ಈ ವಾತಾವರಣ ಒಗ್ಗೋದಿಲ್ಲ, ನೀವು ಯಾವುದಾದ್ರೂ ಒಂದು ಒಣ ಹವೆ ಇರತಕ್ಕಂಥ ಪ್ರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕುಮಾರ ಗಂಧರ್ವರು ದೇವಾಸ್ ಅನ್ನುವಂಥ ಊರಿಗೆ ವಲಸೆ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇಂದೋರಿನಿಂದ ನೀವು ಉಜ್ಜಯಿನಿಗೆ ಹೋಗ್ಬೇಕಾದ್ರೆ ಹಾದಿಯೊಳಗೆ ಈ ದೇವಾಸ್ ಅನ್ನುವಂಥ ಊರು ಸಿಗ್ತದೆ. ಈ ಊರು ಕುಮಾರ ಗಂಧರ್ವರಿಗೆ ಅಪರಿಚಿತ ಏನೂ ಆಗಿದ್ದಲ್ಲ. ಯಾಕಂತಂದರೆ ಹಿಂದಕ್ಕೆ 1943ರಾಗೊಮ್ಮೆ ಮತ್ತು 1946ರಾಗೊಮ್ಮೆ ಕುಮಾರ ಗಂಧರ್ವರು ಆ ಊರಿನ ಸಂಸ್ಥಾನಿಕರ ಎದುರು ತಮ್ಮ ಕಾರ್ಯಕ್ರಮವನ್ನು ನೀಡಿರ್ತಾರೆ. ಆ ಸಂದರ್ಭದೊಳಗೆ ಅವರಿಗೆ ಆ ಸಂಸ್ಥಾನಿಕರಲ್ಲಿ ಕಾರ್ಬಾರಿ ಅಂಥೇಳಿ ಕೆಲಸ ಮಾಡತಕ್ಕಂಥ ಕೃಷ್ಣರಾವ್ ಮುಜುಮ್ದಾರ್ ಅನ್ನೋರು ಅವ್ರಿಗೆ ಪರಿಚಿತರಾಗಿರ್ತಾರೆ. ಅಷ್ಟೇ ಅಲ್ಲ, ಅವರ ಆತ್ಮೀಯ ಬಳಗಕ್ಕನ್ನು ಸೇರ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಕುಮಾರ ಗಂಧರ್ವರು ಮುಂಬೈದಿಂದ ದೇವಾಸಕ್ಕೆ ವಲಸೆ ಬರ್ತಾರೆ. ಇಂದೋರಿನ ಡಾಕ್ಟರ್ ಮುಖರ್ಜಿ ಅನ್ನೋರು ಕುಮಾರ ಗಂಧರ್ವರ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ಅವರು ಕುಮಾರ ಗಂಧರ್ವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಹಾಡೋದಷ್ಟೇ ಅಲ್ಲ, ಮಾತಾಡೋದನ್ನು ಕೂಡ ನಿಮಗೆ ನಿಷಿದ್ಧ ಮಾಡಲಾಗಿದೆ ಅಂಥೇಳಿ. ಮತ್ತು ಯಾವಾಗಲೂ ನೀವು ಹಾಸಿಗೆ ಮೇಲೆ ಮಲ್ಕೊಂಡೇ ಇರಬೇಕು, ಎದ್ದು ಕೂಡೋದಾಗಲಿ ಅಥವಾ ಓಡಾಡೋದಾಗಲಿ ಮಾಡ್ತಕ್ಕದ್ದಲ್ಲ. ಸದಾ ಲವಲವಿಕೆಯಿಂದ ಹಾಡ್ತಾ ತನ್ನ ಸುತ್ತಮುತ್ತಲೇ ಇರತಕ್ಕಂಥ ವಾತಾವರಣವನ್ನು ಆನಂದಮಯವಾಗಿರ್ತಕ್ಕಂಥ ಕುಮಾರ ಗಂಧರ್ವರಂಥ ಒಬ್ಬ ಸೃಜನಶೀಲ ಕಲಾವಿದ ಏನನ್ನೂ ಮಾತನಾಡಲಾರ್ದ ಸುಮ್ಮನೆ ಕಣ್ಣು ತೆಗೆದು ನೋಡ್ಕೋತ ಹಾಸಿಗೆ ಮೇಲೆ ಮಲ್ಕೊಳ್ಳುವಂಥ ಪರಿಸ್ಥಿತಿ ಏನದಲ್ಲ, ಅದನ್ನು ಆ ದಿನಗಳನ್ನು ತೆಗೆದು ಕುಮಾರ ಗಂಧರ್ವರಿಗೆ ಬಹಳ ಕಷ್ಟಕರವಾಗಿತ್ತು ಅನ್ನುವಂಥದ್ದು. ಹಾಡುವುದು ಸಾಧ್ಯ ಇಲ್ಲ ಅಂತ ಹೇಳಿ ಕುಮಾರ ಗಂಧರ್ವರು ಹತಾಶರಾಗೋದಿಲ್ಲ. ಇದು ಅವರ ಭಾಳ ಗಟ್ಟಿಯಾಗಿರ್ತಕ್ಕಂಥ ಮನಸ್ಸನ್ನು ಸೂಚನೆ ಮಾಡ್ತದೆ. ಕುಮಾರ ಗಂಧರ್ವರು ಆಯಿತು, ಹಾಡಲಿಕ್ಕೆ ಆಗೋದಿಲ್ಲಲ್ಲ, ಕೇಳಲಿಕ್ಕೆ ಅಂತ ಕರಾರಿಲ್ಲಲ್ಲ. ಅವರು ತಮ್ಮ ಅನೇಕ ಸ್ನೇಹಿತರಿಗೆ ಬಂದು ನೀವು ಹಾಡ್ರಪ್ಪ ನಾ ಕೇಳ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅನೇಕ ಜನ ಬಂದು ಕುಮಾರ ಗಂಧರ್ವರಿಗೆ ಆ ಸಂದರ್ಭದೊಳಗೆ ತಮ್ಮ ಹಾಡುಗಳನ್ನು ಕೇಳಿಸ್ತಾರೆ. ಇದು ಕುಮಾರ ಗಂಧರ್ವರು ಹಾಡುವುದು ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯೊಳಗೂ ಸಂಗೀತಕ್ಕೆ ತಮ್ಮನ್ನು ತೆರೆದುಕೊಂಡಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಗೆ ಅಂತ ನಾನು ಹೇಳ್ತೀನಿ. ಈ ಅವಧಿಯೊಳಗೆ ಬೇರೆ ಬೇರೆ ಪ್ರಕಾರದ ರಾಗಗಳನ್ನು ಅವರು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕುಮಾರ ಗಂಧರ್ವರಿಗೆ ಈ ರೀತಿ ಆ ಒಂದು ವೈದ್ಯಕೀಯ ದಿಗ್ಬಂಧನದೊಳಗೆ ಅಂತಲೇ ಹೇಳಬೇಕು, ಇಟ್ಟು ಸುಮಾರು 1 ವರ್ಷ ಆಗಿರ್ತವೆ. ಯಾರೋ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಏನಂತಂದರೆ, ಮುಂಬೈದ ಒಂದು ಉಪನಗರ ಶಿವಡಿ ಅಂತದೆ, ಅಲ್ಲಿ ಒಂದು ಮುನ್ಸಿಪಾಲ್ಟಿಯವರು ಅಂದರೆ ಮುಂಬೈ ಮುನ್ಸಿಪಾಲ್ಟಿಯವರು ಅಥವಾ ಈಗಿನ ಬೃಹತ್ ಮುಂಬೈ ನಗರ ಪಾಲಿಕೆ ಅಂತ ಏನು ಹೇಳ್ತಾರೆ ಅದು ನಡೆಸ್ತಕ್ಕಂಥ ಒಂದು ಹಾಸ್ಪಿಟಲ್ ಅದ ಅಲ್ಲೇ ಈ ಕುಮಾರ ಗಂಧರ್ವರಿಗೇನು ಒಂದು ಈ ಪುಪ್ಪುಸದ ಮೇಲೆ ಪರಿಣಾಮ ಆಗಿತ್ತಲ್ಲ, ಅಂಥ ರೋಗಗಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಒಂದು ಸೌಲಭ್ಯ ಅಲ್ಲಿತ್ತು. ಆ ದವಾಖಾನೆ ಈಗಲೂ ಅದ. ನಾನು ಆ ದವಾಖಾನೆಯನ್ನು ಕೂಡ ನೋಡಿ ಬಂದೇನೆ. ಅಲ್ಲೇ ಬಡವರಿಗೆ ಮಾತ್ರ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಈ ಕುಮಾರ ಗಂಧರ್ವರು ಇಷ್ಟು ದೊಡ್ಡ ಪ್ರಸಿದ್ಧ ಕಲಾವಿದ, ನಾನು ಕುಮಾರ ಗಂಧರ್ವ ಅಂತ ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಅಲ್ಲಿ ಪ್ರವೇಶ ಸಿಗ್ತಿರಲಿಲ್ಲ. ಹೀಗಾಗಿ ಅವರು ಬೇರೆ ಒಂದು ಹೆಸರಿನಿಂದ ಅಲ್ಲಿ ದಾಖಲಾಗ್ತಾರೆ. ಸುಮಾರು ಒಂದು 3 ತಿಂಗಳ ಅಲ್ಲಿ ಅವರು ಚಿಕಿತ್ಸೆ ಪಡಿತಾರೆ ಅಂತ ದಾಖಲೆಗಳು ಹೇಳ್ತಾವೆ. ಈ 3 ತಿಂಗಳ ಅವಧಿ ಇದನ್ನು ಕುಮಾರ ಗಂಧರ್ವರೇ ಭಾಳ ಹೃದಯಂಗಮವಾಗಿ ವರ್ಣನೆ ಮಾಡ್ತಾರೆ. ಅಲ್ಲೇ ನಾನು ಒಂದು ಹುಳ ಬಿದ್ದಂಗೆ ಬಿದ್ದಿದ್ದೆ ಅಂತ ಹೇಳ್ತಾರೆ ಅವರು. ನೆನೆಸ್ಕೊಂಡ್ರೆ ಒಂಥರ ಗಾಬರಿ ಆಗ್ತದೆ. ಯಾಕಂದರೆ ಇಡೀ ದೇಶದ ತುಂಬ ಸುಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಗಾಯಕ ಯಾರಿಗೂ ಪರಿಚಯ ಇಲ್ಲದ ಅವ್ರ ಗತೆ ಅತ್ಯಂತ ಅಪರಿಚಿತನಾಗಿ ಅನಾಥನಾಗಿ ತನಗೆ ಆಗಿರ್ತಕ್ಕಂಥ ರೋಗ ಕಡಿಮೆ ಆಗಬೇಕು ಮತ್ತು ಪುನಃ ತಾನು ಹಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ
ಈ ಕಷ್ಟದ ದಿನಗಳನ್ನು ಭಾಳ ಗಟ್ಟಿ ಮನಸ್ಸು ಮಾಡಿ ಎದುರಿಸ್ತಾರಲ್ಲ, ಆ ಎದೆಗಾರಿಕೆ, ಆ ಗಟ್ಟಿ ಮನಸ್ಸು, ಆ ಛಲಗಾರಿಕೆ ಕುಮಾರ ಗಂಧರ್ವನಂಥವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯದ. ಸಂಗೀತಕ್ಕಾಗಿ ಆಗಿನ ಜನ ಎಂಥೆಂಥ ತ್ಯಾಗಗಳನ್ನು ಮಾಡ್ತಿದ್ರು, ಎಂಥೆಂಥ ಸವಾಲುಗಳನ್ನು ಎದುರಿಸ್ತಿದ್ರು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಆಯಿತು, ಅಲ್ಲಿಯೂ ಕೂಡ ಚಿಕಿತ್ಸೆಯನ್ನು ಪಡೆದು ಮತ್ತೆ ಕುಮಾರ ಗಂಧರ್ವರು ದೇವಾಸಕ್ಕೆ ಮರಳ್ತಾರೆ. ತಮ್ಮ ಮತ್ತೆ ಅಧ್ಯಯನವನ್ನು ಅವರು ಮುಂದುವರಿಸ್ತಾರೆ. ಸಂಗೀತಕ್ಕೆ ಸಂಬಂಧಪಟ್ಟಂತಹ ಅನೇಕ ಗ್ರಂಥಗಳನ್ನು ಅವರು ಅಭ್ಯಾಸ ಮಾಡ್ತಾರೆ. ಈ ಅವಧಿಯೊಳಗೆ ಹಾಡೋದಕ್ಕೆ ನಿಮ್ಮದು ರಿಸ್ಟ್ರಿಕ್ಷನ್ ಅದ, ಓದೋದಕ್ಕೇನಿಲ್ಲಲ್ಲ, ಸಂಗೀತದ ಬಗ್ಗೆ ತಿಳ್ಕೊಳ್ಳಿಕ್ಕೇನಿಲ್ಲಲ್ಲ. ಆವಾಗ ಅವರು ಆ ಮಾಳವದ ಜನಪದ ಕಲಾವಿದರು ಏನು ಮನೆ ಮನೆಗೆ ಹಾಡ್ಕೊತ ಬರ್ತಿದ್ರು, ಅವ್ರನ್ನ ಕರೆಸ್ತಾರೆ. ಅವ್ರಿಗೆ ಗೊತ್ತಾಗಲಾರ್ದಂಗೆ ಮರಿಯೊಳಗೆ ಕೂತ್ಕೊಂಡು ಅವ್ರ ಹಾಡುಗಳನ್ನು ಕೇಳ್ತಾರೆ. ಆ ಮಾಲ್ವಿ ಧುನ್ ಅಂತ ಹೇಳ್ತಾರೆ ಆ ಹಾಡುಗಳಿಗೆ, ಜಾನಪದ ಹಾಡುಗಳಿಗೆ. ಆ ಮಾಲ್ವಿ ಧುನನ್ನು ಅವರು ಹಿಡ್ಕೊಳ್ತಾರೆ. ಆ ಮಾಲ್ವಿ ಧುನನ್ನು ಹಿಡ್ಕೊಂಡು ಅದರಿಂದ ಅವರೇ ಒಂದು ಮುಂದೆ ರಾಗ ಒಂದನ್ನು ನಿರ್ಮಾಣ ಮಾಡ್ತಾರೆ. ಅದು ರಾಗ ಮಾಲವತಿ ಅಂಥೇಳಿ ಭಾಳ ಪ್ರಸಿದ್ಧ ಆಗ್ತದೆ. ಆದರೆ ಕುಮಾರ ಗಂಧರ್ವರು ಯಾವ್ಯಾವ ರೀತಿ ತಮಗೆ ಸಂಗೀತಕ್ಕೆ ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಇತ್ತೋ ಆ ಎಲ್ಲ ರೀತಿಯೊಳಗೂ ತೆರೆದುಕೊಂಡು ಸಂಗೀತವನ್ನು ತಮ್ಮೊಳಗೆ ಇಳಿಸ್ಕೊಳ್ತಾರೆ. ಇದು ಒಬ್ಬ ಕಲಾವಿದ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರ ಮನಸ್ಸು ಎಷ್ಟು ಗಟ್ಟಿ ಅನ್ನಲಿಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಕುಮಾರ ಗಂಧರ್ವರಿಗೆ ಡಾಕ್ಟರ್ ಹೇಳ್ತಾರೆ, ಇನ್ಮೇಲೆ ನೀವು ಹಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಕುಮಾರ ಗಂಧರ್ವರು ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಆಯಿತು, ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಒಬ್ಬ ಪೇಂಟರ್ ಆಗ್ತೀನಿ ಅಂತಾರೆ ಅವರು. ಒಬ್ಬ ಕಲಾವಿದ ತನ್ನ ಮನಸ್ಸಿನೊಳಗಿನ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಮಾಧ್ಯಮ ಯಾವುದಾದ್ರೂ ಏನು ರೀ, ಅವನಿಗೆ ಸಂಗೀತ ಆದ್ರೇನು, ಚಿತ್ರಕಲೆ ಆದ್ರೇನು, ಸಾಹಿತ್ಯ ಆದ್ರೇನು, ಮತ್ತೊಂದಾದ್ರೇನು, ಮುಖ್ಯವಾಗಿ ನಮ್ಮ ವಿಚಾರಗಳನ್ನು, ನಮ್ಮ ಭಾವನೆಗಳನ್ನು ಯಾವುದೋ ಒಂದು ಮಾಧ್ಯಮದಿಂದ ಅಭಿವ್ಯಕ್ತಿಗೊಳಿಸಬೇಕು ಅನ್ನೋಂಥ ಒಂದು ಸೃಜನಶೀಲ ಮನಸ್ಸು ಏನದಲ್ಲ, ಅದು ಕುಮಾರ ಗಂಧರ್ವರನ್ನು ಕಡೆ ತನಕ ಜೀವಂತವಾಗಿಡ್ತು ಅಂತ ನಾವು ಗಮನಿಸಬೇಕಾಗ್ತದೆ. 1948 ಕುಮಾರ ಗಂಧರ್ವರು ತಮ್ಮ ಚಿಕಿತ್ಸೆಗಾಗಿ ಮುಂಬೈಗೆ ಬಂದಾಗ ಒಂದ್ಸರಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೀತದೆ. ಅವರು ದತ್ತೋಪಂತ್ ಕಂಸ್ ಅವರ ಗೆಳೆಯ ಕೇಳ್ಕರ್ ಅನ್ನೋರು ಇರ್ತಾರೆ. ಅವ್ರ ಮನೆಯೊಳಗೆ ಕುಮಾರ ಗಂಧರ್ವರ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಜೊತೆಗೆ ಪತ್ನಿ ಭಾನುಮತಿ ಕಂಸ್ ಕೂಡ ಇರ್ತಾರೆ. ಆ ಮನೆಯೊಳಗೆ ಇದ್ದಾಗ ಭಾಳ ಗಂಭೀರವಾಗಿರ್ತಕ್ಕಂಥ ಒಂದು ಚರ್ಚೆ ನಡೀತದೆ ಅಲ್ಲಿ. ಏನು ಅಂತಂದರೆ, ಕುಮಾರ ಗಂಧರ್ವರ ಚಿಕಿತ್ಸೆಗೆ ಹಣವನ್ನು ಹೆಂಗೆ ಹೊಂದಿಸೋದು. ಕುಮಾರ ಗಂಧರ್ವರ ಕುಟುಂಬ ದೇವಾಸಕ್ಕೆ ಹೋದ ಮೇಲೆ ಭಾನುಮತಿ ಕಂಸ್ ಅವರು ಅಲ್ಲಿನ ಒಂದು ಕಾಲೇಜ್ನೊಳಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಮನೆ ನಡೆಸ್ತಾರೆ. ಇದರಿಂದ ಉಣ್ಲಿಕ್ಕೆ ಅಥವಾ ಬಟ್ಟೆಗೆ ಯಾವುದೋ ಕೊರತೆ ಇರಲಿಲ್ಲ. ಆದರೆ ಚಿಕಿತ್ಸೆಗೆ ಬೇಕಾಗ್ತಕ್ಕಂಥ ಹೆಚ್ಚುವರಿ ಹಣವನ್ನು ಎಲ್ಲಿಂದ ಹೊಂದಿಸೋದು, ಅದಕ್ಕಾಗಿ ಹಣವನ್ನು ಎಲ್ಲಿಂದ ಹೊಂದಿಸೋದು ಅಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಆ ಕೇಳ್ಕರ್ ಅವರ ಶ್ರೀಮತಿಯವರು ಏನಿದ್ರಲ್ಲ, ಹೆಂಡತಿ, ಆ ತಾಯಿ, ಒಂದು 10 ನಿಮಿಷ ಇಲ್ಲೇ ಇರ್ರಿ, ನಾನು ಹೋಗಿ ಬರ್ತಾನೆ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಆವಾಗಿನ ಕಾಲಕ್ಕೆ ಮರಳಿ ಬಂದು 5,000 ರೂಪಾಯಿಗಳನ್ನು ಕುಮಾರ ಗಂಧರ್ವರ ಕೈಯಾಗಿಡ್ತಾರೆ. ಆ ಕಾಲದೊಳಗೆ ಅಂದರೆ 1948ನೇ ಇಸ್ವಿಯೊಳಗೆ 5,000 ರೂಪಾಯಿಗೆ ಎಷ್ಟು ಕಿಮ್ಮತ್ತಿತ್ತು ಅನ್ನೋದನ್ನು ನಾವು ಗಮನ ಇಡಬೇಕಾಗ್ತದೆ. ಅಷ್ಟು ದೊಡ್ಡ ಮೊತ್ತವನ್ನು ಅವರು ಎಲ್ಲಿಂದ ಕೊಟ್ಟರು ಅಂತಂದರೆ, ಇವರೆಲ್ಲ ಚರ್ಚೆಯನ್ನು ಕೇಳಿದಂಥ ಆ ಹೆಣ್ಮಗಳು ನೇರವಾಗಿ ಒಬ್ಬ ಸರಾಫಿ ಅಂಗಡಿಗೆ ಹೋಗಿ ಅಲ್ಲಿ ತನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ಒತ್ತೆ ಇಟ್ಟು ಕುಮಾರ ಗಂಧರ್ವರಿಗೆ 5,000 ರೂಪಾಯಿ ತಂದು ಕೊಡ್ತಾಳೆ. ನನಗೆ ಆಶ್ಚರ್ಯ ಅನಿಸೋದೇನೆಂದರೆ, ಎಲ್ಲಿ ಕೇಳ್ಕರ್ ಅವರು, ಎಲ್ಲಿ ಕುಮಾರ ಗಂಧರ್ವರು, ಕೇವಲ ದತ್ತೋಪಂತರ ತಂಗಿಯ ಗಂಡ ಅನ್ನುವಂಥ ಒಂದೇ ಒಂದು ನಾಟ್ಯದಿಂದ ಅವರು ಅವ್ರ ಮನೆಗೆ ಹೋಗಿರ್ತಾರೆ ವಿನಃ, ಆದರೂ ಕೂಡ ಆ ಹೆಣ್ಮಗಳು ಆ ಕಾಲದೊಳಗೆ ಮಾಡಿದಂಥ ತ್ಯಾಗ ಏನದಲ್ಲ, ಅದು ಬಹಳ ದೊಡ್ಡದು. ಈ ರೀತಿಯಾಗಿ ತ್ಯಾಗ ಮಾಡಿ ಕುಮಾರ ಗಂಧರ್ವರಿಗೆ ನೆರವು ನೀಡಿದಂಥ ಅನೇಕ ಜನ ಆ ಕಾಲದೊಳಗಿದ್ರು. ಅವರೆಲ್ಲರ ನೆರವನ್ನು ಕೂಡ ಕುಮಾರ ಗಂಧರ್ವರು ಬಹಳ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾರೆ.
ಇದು ಸಮಾಜ ಒಬ್ಬ ಕಲಾವಿದನನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪದ್ಧತಿ ಅನ್ನುವಂಥದ್ದನ್ನು ಆಗಿನ ಕಾಲದೊಳಗೆ ಕುಮಾರ ಗಂಧರ್ವರ ನೆರವಿಗೆ ಬಂದಿರತಕ್ಕಂಥ ಎಲ್ಲ ಮಹನೀಯರು ನಮಗೊಂದು ಪಾಠವಾಗಿ ಇವತ್ತಿಗೆ ಕಾಣಿಸ್ತಾರೆ. ಈ ಕುಮಾರ ಗಂಧರ್ವರ ಚಿಕಿತ್ಸೆಗಾಗಿ ಬೇರೆ ಬೇರೆ ಡಾಕ್ಟರ್ಗಳು ತಮ್ಮೊಳಗೆ ಚರ್ಚೆ ಮಾಡ್ತಾ ಇರ್ತಾರೆ. ಹೇಗೆ ಈ ಕುಮಾರ ಗಂಧರ್ವರನ್ನ ಗುಣಪಡಿಸೋದು ಅನ್ನುವಂಥದ್ದು ಅವ್ರಿಗೆ ಸಮಸ್ಯೆ ಆಗಿರ್ತವೆ. ಕೆಲವರಂತಾರ ಇಲ್ಲ ಆಪ್ರೇಷನ್ ಮಾಡಿ ಆ ಪುಪ್ಪಸವನ್ನು ತೆಗೆದುಬಿಟ್ರೆ ಏನೂ ತೊಂದರೆ ಇರೋಂಗಿಲ್ಲ ಅನ್ನುವಂಥದ್ದು. ಆದರೆ ಹಾಗೆ ಆಪರೇಷನ್ ಮಾಡಿದರೆ, ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಕುಮಾರ ಗಂಧರ್ವರಿಗೆ ಹಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಬಹಳ ಸ್ಪಷ್ಟ ಆಗಿರ್ತವೆ. ಇಲ್ಲಿ ಇರುವಂಥ ಇನ್ನೊಂದು ಸಾಧ್ಯತೆ ಏನಂತಂದರೆ, ಆಕುಂಚನಗೊಂಡಿರ್ತಕ್ಕಂಥ ಕುಮಾರ ಗಂಧರ್ವರ ಆ ಪುಪ್ಪಸವನ್ನು ಕಡಿ ತನಕನೂ, ಅಂದರೆ ಎಲ್ಲಿಯವರೆಗೆ ಕುಮಾರ ಗಂಧರ್ವರು ಬದುಕಿರ್ತಾರೋ ಅಲ್ಲಿವರೆಗೂ ಅದು ಕೊಳೆಯಲಾರದಂಥ ಸ್ಥಿತಿಯೊಳಗೆ ಅದನ್ನು ಆ್ಯಸ್ ಇಟ್ ಈಸ್ ಅಲ್ಲೇ ದೇಹದೊಳಗೆ ಮೇಂಟೈನ್ ಮಾಡತಕ್ಕಂಥದ್ದು ಇನ್ನೊಂದು ಚಾಲೆಂಜ್ ಇರ್ತದೆ. ಇವೆರಡರಲ್ಲಿ ಕುಮಾರ ಗಂಧರ್ವರಿಗೆ ಚಿಕಿತ್ಸೆಯನ್ನು ನೀಡತಕ್ಕಂಥ ವೈದ್ಯರು ನಿರ್ಧಾರ ಮಾಡಿದ್ದು ಏನಂತಂದರೆ, ಆಕುಂಚನಗೊಂಡಿರ್ತಕ್ಕಂಥ ಅವರ ಪುಪ್ಪಸವನ್ನು ದೇಹದೊಳಗೆ ಇಟ್ಟು ಅದು ಕೆಡಲಾರದಂತೆ, ಕೊಳೆಯಲಾರದಂತೆ ಅದನ್ನು ಯಥಾಸ್ಥಿತಿಯೊಳಗೆ ಕಾಪಾಡಿಕೊಂಡು ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಆ ರೀತಿಯಾಗಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾರೆ. ಇದರಿಂದ ಕುಮಾರ ಗಂಧರ್ವರಿಗೆ ಮತ್ತೆ ತಮ್ಮ ಸಂಗೀತ ಲೋಕಕ್ಕೆ ಮರಳಲಿಕ್ಕೆ ಅನುಕೂಲ ಆಯಿತು. ಅವರು ತಮ್ಮ ಹೊಸದಾದ ಶೈಲಿಯಲ್ಲಿ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ 1948 ಜನವರಿಗೆ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಕುಮಾರ ಗಂಧರ್ವರು ಸುಮಾರು 5 ವರ್ಷಗಳ ಕಾಲ ಹಾಡೋದೇ ಇಲ್ಲ. ಅವ್ರಿಗೆ ಗುಣ ಆಗ್ತದೆ. ಮನೆ ನಡೆಸಲಿಕ್ಕೆ ಯಾವುದಾದ್ರೂ ಒಂದು ಆದಾಯದ ಮೂಲ ಬೇಕಾಗ್ತದೆ. ಆವಾಗ ಅವರ ಒಬ್ಬ ಆತ್ಮೀಯರು ಅವರನ್ನು LIC ಏಜೆಂಟನ್ನು ಮಾಡ್ತಾರೆ. ಅವ್ರನ್ನ ಕುಮಾರ ಗಂಧರ್ವರು ಮನೆಗೆ ಹೋಗೋದು, ನೀವೊಂದು ಪಾಲಿಸಿ ಕೊಟ್ರಪ್ಪ ಅಂತ ಕೇಳೋದು ಯಾಕೋ ಅವ್ರ ಮನಸ್ಸಿಗೆ ಒಪ್ಪೋದಿಲ್ಲ. ಇದು ನಾ ಉಪವಾಸ ಬಿದ್ದು ಸಾಯ್ತನ ಖರೆ, ಈ ಕೆಲಸ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ನಿರ್ಧಾರ ಮಾಡ್ಕೋತಾರೆ ಕುಮಾರ ಗಂಧರ್ವರು. ಅಂದರೆ ಒಬ್ಬ ಕಲಾವಿದ ಎಂಥೆಂಥ ಪ್ರಸಂಗಗಳನ್ನು ಎದುರಿಸಬೇಕಾಗ್ತದೆ ಅನ್ನೋದಕ್ಕೆ ಇದು ಈ ಘಟನೆ ಉದಾಹರಣೆ ಆಗ್ತದೆ. 1952ನೇ ಇಸ್ವಿಯೊಳಗೆ ಹೋಳಿ ಹಬ್ಬದ ಸಂದರ್ಭದೊಳಗೆ ಡಾಕ್ಟರ್ ಅವರಿಗೆ 15 ನಿಮಿಷಗಳ ಕಾಲ ನೀವು ಹಾಡಬಹುದು ಅಂಥೇಳಿ ಘೋಷಣೆ ಮಾಡ್ತಾರೆ. ಕುಮಾರ ಗಂಧರ್ವರಿಗೆ ಭಾಳ ಸಂತೋಷ ಆಗ್ತದೆ. ಆಯಿತು, 15 ನಿಮಿಷರೇ ನಾ ಹಾಡ್ತೇನಲ್ಲ ಅನ್ನುವಂಥದ್ದು. ಪಂಜರದೊಳಗೆ ಇಟ್ಟಂಥ ಗಿಳಿಯನ್ನು ಒಮ್ಮೆಲೆ ಪಂಜರದ ಬಾಗಿಲನ್ನು ತೆರೆದು ನೀ ಹಾರಿ ಹೋಗು ಅಂದಾಗ ಆ ಹಕ್ಕಿಗೆ ಎಷ್ಟು ಸಂತೋಷ ಆಗ್ತದೋ ಅಷ್ಟೇ ಸಂತೋಷ ಕುಮಾರ ಗಂಧರ್ವರಿಗೆ ಆ ಡಾಕ್ಟರ್ 15 ನಿಮಿಷ ನೀವು ಹಾಡಬಹುದು ಅಂದಾಗ ಆ ಅಪರಿಮಿತವಾಗಿರತಕ್ಕಂಥ ಆನಂದವನ್ನು, ಸಂತೋಷವನ್ನು ಕುಮಾರ ಗಂಧರ್ವರು ಅನುಭವಿಸ್ತಾರೆ. ಇಂದೂರಿನೊಳಗೆ ಮಾಧವರಾವ್ ಚೌಗಲೆ ಅನ್ನುವಂಥ ಒಬ್ಬ ಸಂಗೀತ ಪ್ರೇಮಿ ಇರ್ತಾರೆ. ಅವರು 1940ರಿಂದನೂ ಅಂದರೆ ಕಳೆದ 8 ವರ್ಷಗಳಿಂದ ಪ್ರತಿ ಹೋಳಿ ಹುಣ್ಣಿಮೆಯ ದಿವಸ ಒಬ್ಬ ಸಂಗೀತಗಾರರ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಆ ಉತ್ತರ ಭಾರತದೊಳಗೆ ಹಾಗೆ ಸಂಗೀತಗಾರರ ಮನ್ತಂದವರು ಅಥವಾ ಸಂಗೀತದ ಬಗ್ಗೆ ಪ್ರೀತಿ ಇದ್ದವರು ಒಂದೊಂದು ಸಂದರ್ಭದೊಳಗೆ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಆನಂದವನ್ನು ಪಡ್ತಕ್ಕಂಥ ಮನಸ್ಥಿತಿ ಉಳ್ಳಂಥವ್ರು ಆ ಕಾಲದೊಳಗೆ ಭಾಳ ಜನ ಇದ್ದರು. ಹಂಗೆ ಈ ಮಾಧವರಾವ್ ಚೌಗಲೆ ಆ ವರ್ಷ 1952ನೇ ಇಸ್ವಿಯ ಹೋಳಿ ಹುಣ್ಣಿಮೆ ಹಬ್ಬದ ದಿವಸ ಈ ಕುಮಾರ ಗಂಧರ್ವರಿಗೆ ತಾವು ಒಂದಿಷ್ಟು ನೆರವು ಆಗಬೇಕು ಅನ್ನೋಂಥ ಉದ್ದೇಶದಿಂದ ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅವರಿಗೆ ಡಾಕ್ಟರು 15 ನಿಮಿಷ ಹಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಕುಮಾರ ಗಂಧರ್ವರು ಇಂದೋರಿಗೆ ಚೌಗಲೆ ಅವರ ಮನೆಗೆ ಬರ್ತಾರೆ. ಅವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ. ಮತ್ತೆ 2 ತಂಬೂರಿಗಳು, ಆಜುಬಾಜು ತಂಬೂರಿಯನ್ನು ನುಡಿಸ್ತಕ್ಕಂಥವರು
ಒಂದು ಕಡೆ ತಬಲಾ, ಒಂದು ಕಡೆ ಹಾರ್ಮೋನಿಯಂ. ಆ ವೈಭವ ಮತ್ತೆ ಮರಳುತ್ತದೆ. ಆ ಎರಡೂ ತಂಬೂರಿಗಳ ಮಧ್ಯೆ ವಿರಾಜಮಾನರಾದಂಥ ಕುಮಾರ ಗಂಧರ್ವರು 15 ನಿಮಿಷ ಹಾಡ್ಬೇಕಂತೇಳಿ ಕೂಡ್ತಾರೆ. ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಡು ಮುಗಿಸಿದ ಮೇಲೆ ಟೈಮ್ ನೋಡ್ಕೋತಾರೆ. ಅರ್ಧ ಗಂಟೆ ಹಾಡಿರ್ತಾರೆ ಅವರು. ಎಂಥ ಅದ್ಭುತ ಘಟನೆ ಅಲ್ಲ. ಆದರೆ ಈ ಅರ್ಧ ಗಂಟೆ ಅವರು ಏನು ಹಾಡಿರ್ತಾರಲ್ಲ, ಆ ಹಾಡು ಎಲ್ಲರನ್ನೂ ಡಿಸ್ಟರ್ಬ್ ಮಾಡಿಬಿಡ್ತದೆ. ಯಾಕಂತಂದರೆ ಕುಮಾರ ಗಂಧರ್ವರು ಆ ಸಮಯದೊಳಗೆ ಹಾಡಿದ್ದು ಸಂಪ್ರದಾಯಬದ್ಧವಾದ ಶಾಸ್ತ್ರೀಯ ಸಂಗೀತ ಅಲ್ಲ. ಅದು ಶಾಸ್ತ್ರೀಯ ಸಂಗೀತ ಹೌದು, ಆದರೆ ಅದರೊಳಗೆ ಏನೋ ಒಂದು ಬದಲಾವಣೆ ಅದಲ್ಲ ಅಂತ ಅನ್ನಿಸ್ತದೆ ಎಲ್ಲರಿಗೂ. ಹೀಗೆ ಕುಮಾರ ಗಂಧರ್ವರು ಮತ್ತೆ ಸಂಗೀತ ಲೋಕಕ್ಕೆ ಮರಳುತ್ತಾರೆ. ತಮ್ಮ ಗಾನ ವಿಹಾರವನ್ನು ಮಾಡ್ತಾರೆ. ಮೊದಲಿರ್ತಕ್ಕಂಥ ಹಾಡಿಗೆ ಬದಲಾಗಿ ಹೊಸದೊಂದು ತಮ್ಮದೇ ಆಗಿರತಕ್ಕಂಥ ಗಾಯನ ಪ್ರಕಾರವನ್ನು ಅವರು ಆವಿಷ್ಕಾರ ಮಾಡಿಕೊಳ್ತಾರೆ. ಅದನ್ನು ಜನರ ಮುಂದೆ ಪ್ರಸ್ತುತಪಡಿಸ್ತಾರೆ. ಇದನ್ನು ಕೇಳಿದಂಥ ಮಂದಿ, ಇದು ಕುಮಾರ ಗಂಧರ್ವರು ಏನೋ ಹೊಸ ನಮೂನೆ ಹಾಡ್ಲಿಕ್ಕತ್ತಾರಲ್ಲ ಅಂಥೇಳಿ ಆಶ್ಚರ್ಯಪಡ್ತಾರೆ. ಕೆಲವೇ ದಿನದೊಳಗೆ ಅವ್ರಿಗೆ ಇನ್ನೊಮ್ಮೆ ಆ ಹಾಡು ಕೇಳಬೇಕಂತ ಅನ್ನಿಸ್ತದೆ. ಹೀಗಾಗಿ ಅವರು ಕೆಲವೇ ದಿನದೊಳಗೆ ಉಜ್ಜಯಿನಿಯೊಳಗೆ ಇನ್ನೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅಲ್ಲಿಯೂ ಕುಮಾರ ಗಂಧರ್ವರು ಯಶಸ್ವಿಯಾಗಿ ಅರ್ಧ ತಾಸಿಗಿಂತ ಹೆಚ್ಚಿನ ಅವಧಿಗೆ ಹಾಡ್ತಾರೆ. ಕೇಳಿದವ್ರಿಗೆಲ್ಲ ಅನ್ನಿಸ್ತದೆ, ಇದು ಈ ತನಕ ನಾವು ಕೇಳಿದ ಶಾಸ್ತ್ರೀಯ ಸಂಗೀತ ಅಲ್ಲ ಬಿಡ್ರಿ, ಇದರೊಳಗೆ ಬೇರೆ ಏನೋ ಸೇರ್ಕೊಂಡದು, ಇದ್ರೊಳಗೆ ಏನೋ ಒಂದು ಬೇರೆ ಅದ ಅಂತ ಅನ್ನಿಸ್ತದೆ ಅವ್ರಿಗೆ. ಆ ಏನು ಬೇರೆ ಅದ ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂಡಂತ ಮುಂದಿನ ಸಂಚಿಕೆಯೊಳಗೆ ಮತ್ತೆ ಭೇಟಿಯಾಗೊಂಡ್ಲೆ. ಮುಂದಿನ ಸಂಚಿಕೆಯೊಳಗೆ ಕುಮಾರ ಗಂಧರ್ವರ ಜೀವನದ ಸ್ವರಯಾನದ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.